ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಮಶ್ರೂಮ್ ಬಿರಿಯಾನಿ. ತುಂಬ ಟೇಸ್ಟ್ ಆಗಿರುವಂಥ ಮಶ್ರೂಮ್ ಬಿರಿಯಾನಿ ನಮ್ಮ ಮನೇಲಿ ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ, ನನಗೆ ಎಲ್ಲರಿಗೂ ತುಂಬ ಫೇವ್ರೇಟು. ಬೆಳಗ್ಗೆ ಟಿಫನ್ ಬಾಕ್ಸಿಗೆ, ಮಕ್ಕಳಿಗೆ ಲಂಚ್ಗೆ ಎಲ್ಲ ಇದನ್ನೇ ತುಂಬ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಮನೇಲಿ. ನೋಡಿ ಅದು ಈಸಿಯಾಗಿ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಆಮೇಲೆ ಪಾಲಕ್ ಸೊಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ತೊಗೊಂಡು ರುಬ್ಕೊಂಬಿಡಿ. ಅದಾದ ನಂತರ ಒಂದೆರಡು ಏಲಕ್ಕಿ, ಒಂದೆರಡು ಚಕ್ಕೆ, ಆಮೇಲೆ ಮತ್ತೊಂದು ಪಲಾವ್ ಸೊಪ್ಪು ಅಂತ ಸಿಗುತ್ತೆ. ನಾನು ಊರಿಗೆ ಹೋಗಿ ತಂದಿಟ್ಕೊಂಡಿದ್ದೆ, ಅದು ಡ್ರೈ ಆಗಿತ್ತು, ಅದನ್ನೇ ಹಾಕಿದ್ದೀನಿ. ಆ್ಯಕ್ಚುಲಿ ಡ್ರೈ ಆದರೂ ಕೂಡ ಅದು ಪಲಾವ್ ಸೊಪ್ಪು ತುಂಬ ಸ್ಮೆಲ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಫ್ರೈ ಮಾಡುವಾಗ ಹಾಕಿದ್ದೀನಿ. ಆಮೇಲೆ ಒಂದೆರಡು ಮೊಗ್ಗುಗಳು ಬರುತ್ತಲ್ಲ, ಆ ಮಸಾಲ ಮೊಗ್ಗು ಅದೊಂದೆರಡು ಹಾಕಿದ್ದೀನಿ. ಅದಷ್ಟನ್ನು ಹಾಕಿ ಫ್ರೈ ಮಾಡಿಟ್ಟಿದ್ದೀನಿ. ಇದನ್ನು ಫಸ್ಟು ಏನು ಪಾಲಕ್ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇದಿಷ್ಟನ್ನು ರುಬ್ಕೊತೀನಿ. ಯಾಕೆ ರುಬ್ತೀನಿ ಅಂತ ಹೇಳಿದ್ರೆ, ನಮ್ಮ ಮನೇಲಿ ನನ್ನ ಮಗಳಿಗೆ ಟೊಮೆಟೊ, ಈರುಳ್ಳಿ ಯಾವುದು ಬಾಯಿಗೆ ಸಿಗಬಾರ್ದು. ಮಕ್ಕಳಿರೋ ಮನೇಲಿ, ಎಲ್ಲರ ಮನೇಲಿ ಇದೇ ಸಮಸ್ಯೆ ಅನ್ಕೊತೀನಿ. ಇಲ್ಲಿಂದ ಬಾಯಿಂದ ತಕ್ಕೊಂಡು ಕುತ್ಕೊತಾರೆ, ತಿನ್ನೋದೇ ಇಲ್ಲ. ಅದಕ್ಕೆ ಆದಷ್ಟು ಪದಾರ್ಥಗಳನ್ನು ನಾನು ರುಬ್ಬಿ ಹಾಕ್ತೀನಿ. ಮಕ್ಕಳಿಗೆ ಏನು ಐಟಮ್ ಅಡುಗೆ ಏನು ಮಾಡ್ತೀನಿ ಅದನ್ನೆಲ್ಲ ರುಬ್ಬಿನೇ ಹಾಕೋದು ನಾನು ಜಾಸ್ತಿ. ಈರುಳ್ಳಿ ಕೂಡ ಒಮ್ಮೊಮ್ಮೆ ರುಬ್ಬಿ ಹಾಕ್ತಾ ಇರ್ತೀನಿ. ಏನಕ್ಕಂದರೆ ಅವರು ತಿನ್ನಲ್ಲ, ಎಲ್ಲ ಬಿಸಾಕ್ಬಿಡ್ತಾರೆ, ಹಾಗೆ ಟೇಸ್ಟು ಬರಲ್ಲ. ಏನು ಹಾಕಿಲ್ಲ ಅಂತ ಟೇಸ್ಟ್ ಹೆಂಗೆ ಬರುತ್ತೆ ಅಲ್ವಾ? ಅವ್ರಿಗೆ ಇಷ್ಟ ಆಗಲಿ ಅಂತೇಳಿ ಹಾಗೆ ಮಾಡ್ತೀನಿ. ರುಬ್ಬಿಟ್ರೆ ಅವ್ರಿಗೇನು ಬಾಯಿಗೆ ಸಿಗೋಲ್ಲ ಅಲ್ವಾ, ಈಸಿಯಾಗಿ ತಿನ್ಕೊಂಡ್ಬಿಡ್ತಾರೆ ಅಂತ. ಇದಿಷ್ಟನ್ನು ನಾನೇನು ತೋರಿಸ್ತಾ ಇದ್ದೀನಿ, ಮಸಾಲ ಅಷ್ಟನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಪಲಾವ್ ಸೊಪ್ಪು ಕೂಡ ಹಾಕಿದ್ದೀನಿ. ಅಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹೊರಗಡೆ ಐಟಮ್ ಹೋಟೆಲಲ್ಲೆಲ್ಲ ನಾವು ತಿನ್ನೋ ಬದಲು ಮನೇಲೇ ಮಾಡ್ಕೊಂಡು ತಿನ್ನಿ, ಹೆಲ್ತಿಯಾಗಿ ಇರುತ್ತಲ್ವ. ಹೊರಗಡೆ ತಿನ್ನಬೇಡಿ ಅಂತಲ್ಲ, ಎಮರ್ಜೆನ್ಸಿ ಇರೋರು ತಿನ್ನಲೇಬೇಕು. ಅದನ್ನು ಫ್ರೈ ಮಾಡಿ ಆಮೇಲೆ ಅದಕ್ಕೆ ಮಶ್ರೂಮ್ ಹಾಕಿದ್ದೀನಿ. ಈರುಳ್ಳಿನ ಕೆಂಪಾಗೋವರೆಗೆ ಫ್ರೈ ಮಾಡಬೇಕು. ಆಮೇಲೆ ಮಶ್ರೂಮ್ ಹಾಕಿ, ಆಮೇಲೆ ರುಬ್ಬಿರುವಂತಹ ಏನು ಸೊಪ್ಪು, ಪಾಲಕ್ ಸೊಪ್ಪನ್ನೆಲ್ಲ ರುಬ್ಬಿದ್ನಲ್ಲ ಅದನ್ನು ಕೂಡ ಹಾಕಿದ್ದೀನಿ. ನಂತರ ಸ್ವಲ್ಪ ಸೋಂಪು ಪೌಡ್ರು, ನಂತರ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದಷ್ಟು. ಆಮೇಲೆ ಅದ್ರ ಜೊತೆಗೆ ಆಚಿ ಚಿಕನ್ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಇದನ್ನು ಹಾಕಿ ನೋಡಿ, ತುಂಬ ಟೇಸ್ಟ್ ಬರುತ್ತೆ. ಈಗ ಗರಂ ಮಸಾಲ ಸ್ಕಿಪ್ ಮಾಡಿ ಇದನ್ನು ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಒಂಥರ ಚೇಂಜಸ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಮಶ್ರೂಮ್ ರೈಸು. ಮೊಸರು ಬಜ್ಜಿ ಮಾಡಿದ್ರೆ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಟ್ ಮೊಸರು ಬಜ್ಜಿ ಮಾಡಲಿಲ್ಲ ಮನೇಲಿ, ಯಾರಿಗೂ ಸರಿಯಾಗಿ ಹುಷಾರಿಲ್ಲ, ಕಫ ಕೋಲ್ಡ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಸಿಯಾಗಿದೆ ಮಾಡಲಿಕ್ಕೆ ಮಾತ್ರ. ನಾನು ಬಾಸುಮತಿ ಅಕ್ಕಿನ ನೋಡಿ ಒಂದು 10 ಮಿನಿಟ್ಸು ನೆನೆಸಿಟ್ಕೊಂಡಿದ್ದೆ, ವಾಶ್ ಮಾಡಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ತುಂಬ ಈಸಿಯಾಗಿದೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.